ಆತ್ಮೀಯರೇ, ಬಂಧುಗಳೇ, ತಾವಿಲ್ಲಿ ನೋಡ್ತಾ ಇದ್ದೀರಿ. ಇದೊಂದು ವಿಶಾಲವಾದಂಥ ಇಲ್ಲಿ ದೊಡ್ಡ ದೊಡ್ಡ ಮರಗಳನ್ನ ಹಚ್ಚಿದ್ದಾರೆ. ಇಲ್ಲಿ ಚಿಕ್ಕು ಮರ ಹಚ್ಚಿದ್ದಾರೆ, ಕೆಲವೊಂದಿಷ್ಟು ಲಿಂಬಿ ಮರಗಳನ್ನು ಹಚ್ಚಿದ್ದಾರೆ, ಪೇರ್ಲೆ ಮರ ಹಚ್ಚಿದ್ದಾರೆ, ಚಿಕ್ಕು ಮರ ಹಚ್ಚಿದ್ದಾರೆ, ಇನ್ನೂ ಒಂದು ನೀರ್ಲ ಮರಗಳು ಹಚ್ಚಿದ್ದಾರೆ. ಅನೇಕ ವಿವಿಧ ಪ್ರಕಾರದ ವಿವಿಧ ಜಾತಿಯ ಮರಗಳನ್ನು ಹಚ್ಚಿದ್ದಾರೆ. ಇದು ಸವದತ್ತಿ ತಾಲೂಕಿನ ಯರ್ಜರ್ವಿ ಗ್ರಾಮ. ಇಲ್ಲಿ ನಮ್ಮ ಒಬ್ಬರು CPI ಅವರು ಇವರೇ ನಮ್ಮ ಮಂಜುನಾಥ ಲಿಂಗಾರೆಡ್ಡಿ ಅವರಂತ. ಈಗ ಇವರು ಪ್ರಸ್ತುತವಾಗಿ ಕೋಲಾರದಲ್ಲಿ KGFದಲ್ಲಿ CPI ಸಾಹೇಬರು ತಮ್ಮ ಕಾರ್ಯವನ್ನು ವೃತ್ತಿಯನ್ನು ನಿರ್ವಹಿಸ್ತಾ ಇದ್ದಾರೆ. ಇಲ್ಲಿ ಒಂದು 4 ಎಕರೆಯಲ್ಲಿ ವಿವಿಧ ಪ್ರಕಾರದ ಒಂದು ಹಣ್ಣಿನ ಬೆಳೆಗಳನ್ನು ಹಾಗೂ ಇನ್ನಿತರ ಬೆಳೆಗಳನ್ನು ಹಾಕಿದ್ದಾರೆ. ಕೆಲವೊಂದು ಕಡೆ ಬಾಳೆಹಣ್ಣು ಹಾಕಿದ್ದಾರೆ. ಇದು ಇವ್ರದ್ದು ಅವ್ರು ಕೇಳಿದರೆ ಅದು ಲಾಭ ಬರಲಿ ಅಥವಾ ಬಿಡಲಿ, ಆದರೆ ಒಂದು ಪರಿಸರಕ್ಕಾಗಿ ಅವರೊಂದು ಕೊಡುಗೆ ವಿಶೇಷವಾಗಿದೆ. ಇದನ್ನೆಲ್ಲ ನಿರ್ವಹಣೆ ಇವರು ಮಾಡ್ತಾ ಇದ್ದಾರೆ. ನಮ್ಮ ಬ್ರದರ್ ಇವರು ಅರ್ಜುನ ತುಕ್ಕಪ್ಪ ಲಿಂಗಾರೆಡ್ಡಿ ಅವರು ಅಂತ ಹೇಳ್ಕ್ಯಾರ. ಇದೆಲ್ಲ ಶ್ರೇಯ ಇವ್ರಿಗಿದೆ. ಇಲ್ಲಿ ಇವ್ರ ತಂದೆಯವರು ನಮ್ಮ CPI ಅವ್ರ ಸಾಹೇಬರ ಇವ್ರ ತಂದೆಯವರು. ಇಲ್ಲಿ ತಾವು ನೋಡ್ತಾ ಇದ್ದೀರಿ, ಇದು ಒಂದು ಕೊಟ್ಟಿಗೆ ಫಾರ್ಮ್ ಹೌಸ್. ಇದು ಮೇಕೆ ಫಾರ್ಮ್ ಹೌಸ್ ಮಾಡಿದ್ದಾರೆ. ಇಲ್ಲಿ ವಿಶೇಷವಾಗಿ ಒಂದು 300ರಿಂದ 400ವರೆಗೆ ಒಂದು ಮೇಕೆಗಳನ್ನು ಹಾಕ್ಬೋದು. ಈಗ ಪ್ರಸ್ತುತವಾಗಿ ಒಂದು 100 ಇದ್ದಾವೆ, ಕೆಲವೊಂದಿಷ್ಟು ಮರಿಗಳಿದ್ದಾವೆ. ಇದಕ್ಕೆ ನೀರಿನ ವ್ಯವಸ್ಥೆನೂ ಮಾಡಿದ್ದಾರೆ. ಮೇಲ್ಗಡೆ ಎಲ್ಲೆಲ್ಲಿಗೆ ತಾವು ಬುಟ್ಟಿಗಳನ್ನು ನೋಡ್ತೀರಿ, ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ಈ ಥರ ಒಂದು ಸಿಸ್ಟಮ್ ಮಾಡಿದ್ದಾರೆ. ಈಗ ತಾವು ಕೇವಲ ಇದನ್ನೇ ಮಾಡ್ತೀರಾ, ಮತ್ತು ಈಗ ತಾವು KSRTCಯಲ್ಲಿ ಒಂದು ಹುದ್ದೆಯಲ್ಲಿದ್ದೀರಿ, ಕಂಟ್ರೋಲರ್ ಇದ್ದೀರಿ ಅಲ್ಲಿ ಯರಗಟ್ಟೆಯಲ್ಲಿ. ಆ ಕೆಲಸ ಮಾಡಿಕೊಂಡು ಪ್ಲಸ್ ಇದನ್ನು ಮಾಡ್ತೀರಿ, ಅಡ್ಡಿಲ್ಲ, ಒಳ್ಳೆಯ ಕೆಲಸ ಒಂದು. ಇದರಲ್ಲಿ ತಾವು ಈಗ ಎಷ್ಟೊಂದು ಲಾಭ ಪಡಿತೀರಿ ವರ್ಷಕ್ಕೆ? ಒಂದು 2 ಲಕ್ಷ ರೂಪಾಯಿ ಲಾಭ. 2 ಲಕ್ಷ ರೂಪಾಯಿ ಸುಮ್ಮನೆ ಒಂದು ಪಾರ್ಟ್ ಟೈಮ್ ಕೆಲಸ ಆಯಿತು ನಮಗೆ, ಪರಿಸರಕ್ಕಾಗಿ ಒಂದು ಒಳ್ಳೆಯ ಕೊಡುಗೆ. ಇದು ಮತ್ತು ಈಗ ಮೊದಲು ಎಮ್ಮೆಗಳನ್ನು ಈ ಒಂದು ಫಾರ್ಮದ್ದು ಒಂದು 2 ಲಕ್ಷ ರೂಪಾಯಿ ನಮಗೆ ಉಳಿತಾಯ ಆಗುತ್ತೆ. ಅಡ್ಡಿಲ್ಲ, ಒಳ್ಳೆಯ ಒಂದು ವಿಚಾರ. ಈಗ ಅವರು ನಮ್ಮ ಸಾಹೇಬರು KGFದಲ್ಲಿದ್ದರೂ ಸಹ ವಿಶೇಷವಾಗಿ ಕಂಪಲ್ಸರಿಯಾಗಿ ಒಂದು ತಿಂಗಳು ಅಥವಾ 2 ತಿಂಗಳಲ್ಲಿ ಬಂದು ಈ ಒಂದು ಹೊಲ ನೋಡ್ಕೊಂಡು ಹೋಗ್ತಾರೆ. ಪ್ರತಿ ಸಲ ಈ 2 ತಿಂಗಳಲ್ಲಿ ಹೋಗಿ ಒಂದು ಬಂದು ಕೇಳ್ತಾ ಹೊಲ ನೋಡ್ತಾರೆ. ಇದು ಸರ ತಮ್ಮನ್ನು ಕೇಳಬೇಕಂತ ವಿಷಯ. ಈ ಒಂದು ಮರ ಇದೆ, ಇದು ಬೇಗವಾಗಿ ಬೆಳೆದಿದೆ. ನಾವು ನೋಡಿದ್ದೀವಿ. ಈಗ ಒಂದು 2 ವರ್ಷದಿಂದ ತಾವು ಹಚ್ಚಿದ್ರಿ. ಈ ತೆಂಗಿನ ಮರ ಇದು ಎಲ್ಲಿಂದ ತಂದಿರಿ ತಾವು? ತೆಂಗಿನ ಮರ ಜಗಳೂರು ಹತ್ರ ತಂದಿರಿ. ಅಲ್ಲಿಂದ ತರಿಸಿದ್ರಿ. ಒಂದು ಒಳ್ಳೆಯ ವಿಚಾರ. ಅಡ್ಡಿಲ್ಲ ಸರ್. ತಾವು ಇವರ ಒಂದು ಸರ್ ಸಂಪರ್ಕ ಸಂಖ್ಯೆಯನ್ನು ಹಾಕ್ತೀವಿ ನಮ್ಮ ಬ್ರದರ್. ನಾವು ಈ ಥರ ಒಂದು ವಿಶೇಷವಾಗಿ ತಾವು ಒಂದು ತಮ್ಮ ವೃತ್ತಿಯ ಜೊತೆಗೆ ಏನೋ ಒಂದು ಪ್ರವೃತ್ತಿ ಮಾಡಬೇಕಾದ್ರೆ, ಈ ಥರ ಒಂದು ತಮಗೆ ಒಂದು ಪರಿಸರಕ್ಕಾಗಿ ಏನೋ ಒಂದು ಕೊಡುಗೆ ಕೊಡಬೇಕಾದ್ರೆ ಇವರು ನಮ್ಮ ಬ್ರದರ್ನ ಸಂಪರ್ಕಿಸಬಹುದು. ಕೆಳಗೆ ನಾವು ನಮ್ಮ ಬ್ರದರ್ ನಂಬರನ್ನು ನಾವು ಹಾಕ್ತಾ ಇದ್ದೇವೆ. ಧನ್ಯವಾದಗಳು ಮಿತ್ರರೇ.